ತುಮಕೂರಿನಲ್ಲಿರೋ ಏಕೈಕ ಎಲೆಕ್ಟ್ರಿಕ್ ಆಟೋ ಶೋರೂಮ್ ಕ್ಲೋಸ್. ಏಕಾಏಕಿ ಶೋರೂಮ್ ಕ್ಲೋಸ್ ಮಾಡಲು ಮುಂದಾಯ್ತಾ ಕಂಪನಿ. ಆಟೋ ಶೋರೂಮ್ ವಿರುದ್ಧ ರೊಚ್ಚಿಗೆದ್ದ ಆಟೋ ಚಾಲಕರು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದವರು ಎಲ್ಲಿಗೆ ಹೋಗಬೇಕು? ಎಸ್, ತುಮಕೂರಿನಲ್ಲಿದ್ದ ಏಕೈಕ ಟಿವಿಎಸ್ ಎಲೆಕ್ಟ್ರಿಕ್ ಆಟೋ ಶೋರೂಮ್ನಿಂದಾಗಿ ನೂರಾರು ಮಂದಿ ಎಲೆಕ್ಟ್ರಿಕ್ ಆಟೋ ಖರೀದಿ ಮಾಡಿ ಆಟೋ ಓಡಿಸಿಕೊಂಡು ಜೀವನ ಮಾಡ್ತಾ ಇದ್ರು. ಆದರೆ ಟಿವಿಎಸ್ ಎಲೆಕ್ಟ್ರಿಕ್ ಆಟೋ ಶೋರೂಮ್ನನ್ನ ಯಾವುದೇ ಮಾಹಿತಿ ನೀಡದೆ ಕಂಪನಿಯವರು ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೆದರಿದ ಆಟೋ ಚಾಲಕರು ದಿಢೀರ್ ಶೋರೂಮ್ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರು ನಗರದ ಬಿಜಿ ಪಾಳ್ಯ ಸರ್ಕಲ್ ಬಳಿ ಇರೋ ಅಭಯ್ ಟಿವಿಎಸ್ ಎಲೆಕ್ಟ್ರಿಕ್ ಆಟೋ ಶೋರೂಮ್ ಅನ್ನ ತೆರೆಯಲಾಗಿದ್ದು ನೂರಾರು ಮಂದಿಗೆ ಈ ಕಂಪನಿ ಆಟೋ ಮಾರಾಟ ಮಾಡಿತ್ತು. ಆದರೆ ಯಾವುದೇ ಮಾಹಿತಿ ನೀಡದೆ ಶೋರೂಮ್ ಅನ್ನ ರಾತ್ರೋರಾತ್ರಿ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಸಿಡಿದೆದ್ದ ಆಟೋ ಚಾಲಕರು ಶೋರೂಮ್ ಮುಂದೆ ಜಮಾಯಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತುಮಕೂರು ನಗರದ ಅಭಯ್ ಟಿವಿಎಸ್ ಶೋರೂಮ್ 100ಕ್ಕೂ ಹೆಚ್ಚು ಟಿವಿಎಸ್ ಕಂಪನಿಯ ಎಲೆಕ್ಟ್ರಿಕ್ ಮತ್ತು ಸಿಎನ್ಜಿ ಆಟೋಗಳನ್ನ ಮಾರಾಟ ಮಾಡಿ ಉತ್ತಮ ಸರ್ವಿಸ್ ನೀಡಿ ತುಮಕೂರಿಗರ ವಿಶ್ವಾಸ ಪಡೆದಿತ್ತು. ಟಿವಿಎಸ್ ಕಂಪನಿಯ ವಿಶ್ವಾಸವನ್ನ ನಂಬಿದ ಹಲವರು ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಮಾರಾಟ ಮಾಡಿ ಆಟೋ ಖರೀದಿ ಮಾಡಿ ಜೀವನ ಸಾಗಿಸ್ತಾ ಇದ್ರು. 6 ವರ್ಷಗಳವರೆಗೆ ಗ್ಯಾರಂಟಿ, ಉತ್ತಮ ಸರ್ವಿಸ್ ನೀಡುವುದಾಗಿ ಹೇಳಿ ಆಟೋ ಮಾರಾಟ ಮಾಡಿದ್ದ ಶೋರೂಮ್ ಏಕಾಏಕಿ ಮುಚ್ಚಿದ್ರೆ ನಮ್ಮ ಮುಂದಿನ ಜೀವನ ಏನು ಅಂತ ಆಟೋ ಚಾಲಕರು ರೊಚ್ಚಿಗೆದ್ದಿದ್ರು. ಸರ್, ಇದು ಮಾಹಿತಿ ಇಲ್ಲಿ ಇವತ್ತಿನ ದಿನ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಸಂಜೆ ನನ್ನ ಗಾಡಿ ಚಾರ್ಜರ್ ಇರಲಿಲ್ಲ, ಬಟ್ ಬಂದಾಗ ಎಲ್ಲ ಪ್ಯಾಕಪ್ ಆಗ್ತಾಯಿತ್ತು. ಅದು ರೂಮರ್ ನನಗೆ ಯಾರೂ ಹೇಳಿರಲಿಲ್ಲ. ಇಲ್ಲಿ ಬಂದಾಗ ನೋಡಿದಾಗ ಪ್ಯಾಕಪ್ ಆಗಿದಾಗ ಇದು ಖಾಲಿಯಾಗೋ ಸಿಚುವೇಶನ್ ಅಂತ ನನಗೆ ಕಂಡು ಬಂದಾಗ ಇಲ್ಲೆಲ್ಲ ನೋಡಿದಾಗ ಇವ್ರೇನು ಹೇಳ್ತಾ ಇದ್ದಾರೆ, ಇಲ್ಲಿ ಇಲ್ಲಿ ಬಂದಿರೋ ಅಂತಾರೋ ಇವರೆಲ್ಲ ಈಗ ಆಡಿಟ್ರ್ ಆಗ್ತಾಯಿದೆ ಅಂತ ಹೇಳಿದ್ರು. ಆಡಿಟ್ರ್ ಕೆಲಸ ಇಲ್ಲಿ ಆಡಿಟ್ರು ಈ ಥರ ಎಲ್ಲ ಪ್ಯಾಕಪ್ ಮಾಡೋ ಥರ ಎಲ್ಲೂ ಆಡಿಟ್ರು ನಾವು ನೋಡಿಲ್ಲ, ಸರಿನಾ? ಹಂಗಾಗಿ ಏನಾಯಿತು, ಇಲ್ಲೆಲ್ಲ ಫುಲ್ ಪ್ಯಾಕಿಂಗ್ ಇದೆ ನೋಡಿ, ಎಲ್ಲ ಕಡೆಯೂ ಫುಲ್ಲೆಲ್ಲ ಪ್ಯಾಕಪ್ ಆಗಿದೆ. ಈಗ ನಾನು ಬೆಳಗ್ಗೆನೇ ಬಂದೆ ಇಲ್ಲಿ ಚಾರ್ಜ್ ಹಾಕೊಳ್ಳೋದಕ್ಕೆ. ಚಾರ್ಜ್ ಹಾಕೊಳ್ಳೋದು ಬಂದಾಗೇನೋ ಕರೆಂಟ್ ಇಲ್ಲ ಅಂದರು. ಕರೆಂಟ್ ಯಾಕಿಲ್ಲ ಅಂದರೆ ವೈರೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ. ವೈರ್ ಯಾಕೆ ಡಿಸ್ಕನೆಕ್ಟ್ ಮಾಡಿದ್ದಾರೆ ಸರ್? ನೋಡಿ, ಎಲ್ಲ ಕಂಪ್ರೆಸರಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಸರ್ ಅಲ್ಲೇ 4 ಮಂತ್ ಆಯಿತು ಸರ್. ಸರ್ ಭರವಸೆ 6 ವರ್ಷ ವ್ಯಾರಂಟಿಗೂ ಇದೆ, 1.5 ಲಕ್ಷ ಕಿಲೋಮೀಟರ್ ತನಕ ಬ್ಯಾಟ್ರಿ ವ್ಯಾರಂಟಿ ಇದೆ, ವಿತ್ತು ನಮ್ಮ ತುಮಕೂರಲ್ಲೇ ಸರ್ವಿಸ್ ಮಾಡಿಕೊಡ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಿದ್ರು. ಹಂಗಾಗಿ ನಾವು ಅದ್ರ ಮೇಲೆ ಹೌದು ಸರ್, ಶೋರೂಮಲ್ಲಿ ಡಿಸ್ಟಿಕ್ಕಲ್ಲಿ, ತುಮಕೂರು ಡಿಸ್ಟಿಕ್ಕಲ್ಲಿ ಇದೊಂದೇ ಶೋರೂಮ್ ಇರೋದು, ವಿತ್ ಸರ್ವಿಸು ಇಲ್ಲೇ ಇರೋದು, ನಮಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇರೋದು. ಮತ್ತು ಇಲ್ಲೆಲ್ಲೂ ಕೂಡ ಹೊರಗಡೆ ಯಾರು ಕೂಡ ಇವಿದು ಕರೆಂಟ್ ಸರ್ವಿಸ್ದು ಯಾರು ಕೂಡ ಇಲ್ಲಿ ಸರ್ವಿಸ್ ಇಲ್ಲ ಸರ್. ಹಂಗಾಗಿ ನಮಗೆ ಈ ನಂಬಿಕೆ ಶೋರೂಮಿಂದನೇ, ನಮಗೆ ಇಲ್ಲೇ ಬಂದು ಇಲ್ಲಿಂದ ಇವರೇ ಮಾಡ್ತಾರೋ ಇಲ್ಲ ಬೆಂಗಳೂರಿಂದ ಕರ್ಸ್ಕೊಂಡು ಮಾಡ್ತಾರೋ, ನಾವು ಜವಾಬ್ದಾರಿ ನಾವು ಶೋರೂಮ್ಗೆ ಇಲ್ಲಿ ಬಿಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಂಬಿಕೆ ಮೇಲೆ ನಾವು 3.5 ಲಕ್ಷ ಬಂಡವಾಳ ಹಾಕಿ ನಾವು ಗಾಡಿ ತಗೊಂಡಿದ್ದೀವಿ ಸರ್. ಸರ್ ಒತ್ತಾಯ ಏನು ಗೊತ್ತಾ, ಶೋರೂಮ್ ಇರಬೇಕು, ವಿತ್ ನಮ್ಗೆ ಏನಾದರೂ ಸರ್ವಿಸ್ ಇರಬೇಕು. ಸರ್ವಿಸ್ ಹೆಂಗೆ ಸರ್, ಈಗ ಆಟೋದಲ್ಲಿ ಯಾವಾಗಲೂ ನಮಗೆ ಕರೆಕ್ಟಾಗಿ ಹೊಸ ಗಾಡಿ ತಂದಿದ್ದೀವಿ ಅಂತೇಳಿ ನಮ್ಗೆ 2 ವರ್ಷನಾಗಲಿ 3 ವರ್ಷನಾಗಲಿ ಕರೆಕ್ಟಾಗಿರುತ್ತೆ ಅಂತ ಯಾರಿಗೂ ಈಗ ಗೊತ್ತಿರಲ್ಲ ಸರ್. ಹೋಗೋ ರೋಡಲ್ಲಿ ಹತ್ತಚೂರೆ ಏನಾದರೂ ಒಂದು ವೈರ್ ಕಟ್ ಆಗುತ್ತೆ, ಏನೋ ಹತ್ತಚೂರೆ ಆಗುತ್ತೆ. ಇಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲೇ ಒಂದು ಸರ್ವಿಸ್ ಇಲ್ಲ ಅಂದರೆ ಈಗ ಇಲ್ಲಿರೋರಿಗೆ ಇಲ್ಲೇ ಬಂದರೂ ಸರ್ವಿಸ್ ಆಗೋದೇ ಕಷ್ಟ ಈ ಕಾಲದಲ್ಲಿ. ಇನ್ನು ಬೆಂಗಳೂರಿಂದ ಬಂದು ನಮಗೆ ಸರ್ವಿಸ್ ಕೊಡೋಕ್ಕಾಗುತ್ತಾ, ಇಲ್ಲ ನಾವು ಬೆಂಗಳೂರಿಗೆ ಹೋಗಿ ತಾಣಕ್ಕಾಗುತ್ತಾ, ಏನು ಮಾಡಬೇಕು ಸರ್? ಇದಕ್ಕೆ ನಮಗೆ ನೆನ್ನೆ ದಿನ ಈ ಥರ ಆಗಿದ್ದಕ್ಕೆ ನಮಗೆ ಭಾಳನೇ ಭಯ ಆಯಿತು. ನಾವು ತಗೊಂಡು ಅಲ್ಲೇ ಒಂದು 8 ಮಂತ್ ಆಗ್ತಾ ಬಂತು. ನಾವು ತಗೊಂಡಾಗ 6 ವರ್ಷ ಗ್ಯಾರಂಟಿ ಮತ್ತು 1,50,000 ಕಿಲೋಮೀಟ್ರು. ಫಸ್ಟ್ 1,50,000 ಕಿಲೋಮೀಟ್ರ್ ಫಸ್ಟ್ ಹೋದರೆ ಅದಕ್ಕೆ ವ್ಯಾರಂಟಿ ಇಲ್ಲ. ಅದು ಓಡಲಿಲ್ಲ ಅಂದರೆ 6 ವರ್ಷ ತನಕ ನಿಮ್ಮ ಗಾಡಿಗೆ ಎಷ್ಟನ್ನ ಓಡಲಿ 6 ವರ್ಷ ತನಕ ವ್ಯಾರಂಟಿ. 3 ವರ್ಷ ತನಕ ಇನ್ನೂ ಒಂದು ಹೇಳಿದ್ರೆ ಏನೋ, ನಿಮ್ಮ ಗಾಡಿ ಎಲ್ಲೇ ನಿಂತ್ಕೊಳ್ಳಿ ಅಲ್ಲಿ ಬಂದು ನಾವು ಗಾಡಿ ಎಳ್ಕೊಂಬರ್ತೀವಿ, ಯಾವುದೇ ರೀತಿ ಚಾರ್ಜ್ ಇರಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅದು 3 ವರ್ಷ ತನಕ ಅಂತ ಹೇಳಿದ್ದು. 3 ವರ್ಷ ಆದಮೇಲೆ ನೀವು ಅಲ್ಲಿ ಮೆಕ್ಯಾನಿಕ್ ನಿಮಗೆ ಅಲ್ಲಿ ಎಳ್ಕೊಬರೋಕ್ಕೆ ಚಾರ್ಜ್ ಇರುತ್ತೆ, ಬಂದು ಸರ್ವಿಸ್ ಮಾಡಿಕೊಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತೇಳಿ ಭರವಸೆ ಕೊಟ್ಟಿದ್ದು ನಾವು. ಯಾಕಂದರೆ ಇವತ್ತಿನ ಕಾಲ ಇವಿ ಗಾಡಿ ಬಗ್ಗೆ ಇನ್ನೂ ಅಷ್ಟೊಂದು ಅಪ್ಡೇಟ್ ಕಂಡು ಬಂದಿಲ್ಲ. ಅಂಥದ್ರಲ್ಲೂ ಜನ ತಾಂತಾ ಇದ್ದೀವಿ ಅಂದರೆ ಇಲ್ಲೇ ಶೋರೂಮ್ ಇದೆ, ತುಮಕೂರಲ್ಲೇ ಶೋರೂಮ್ ಇದರಿಂದ ತುಮಕೂರಲ್ಲಿ ನಾವು ಅಟ್ಲೀಸ್ಟ್ ಇಲ್ಲೇ ಲೋಕಲ್ ಆಗಿರೋದ್ರಿಂದ ನಾವೇನೊಂದು ಮಾಡ್ಬೋದು. ಅದರಲ್ಲಿ ಒಂದೇನಾಗುತ್ತೆ ಅಂದರೆ
ನನಗೊಂದ್ಸರಿ ಏನೋ ಬ್ರೇಕ್ ಮೆಕ್ಯಾನಿಕ್ ಇಲ್ಲ, ಈ ಸರಿ ಕೆಲಸ ತೆಗೆದಾಕಿದ್ದಾರೆ ಅಂತೇಳಿ ಇಸ್ರೇಲ್ ಹತ್ರ ಒಂದು ಗ್ಯಾರೇಜಿಗೆ ಕಳಿಸಿದ್ರು, ಅಲ್ಲಿಗೆ ಹಾಕೊಳ್ಳಿ ಅಂತ. ಅಲ್ಲಿ ಸುಮಾರು ಬಜಾಜ್ ಕಂಪ್ನಿ ಇರುವ ತುಂಬ ಗಾಡಿಗಳು ನಿಂತಿರ್ತವೆ. ಈ ಶೋರೂಮ್ ಅಲ್ಲ, ಅದು ಆ್ಯಕ್ಚುಲಿ ಗ್ಯಾರೇಜು. ಆ ಗ್ಯಾರೇಜಿಗೆ ಕೊಟ್ಟರೆ ಅವನು ನಿಂತ್ಕೊಳ್ಳಪ್ಪ ವೇಟು, ಸಾಯಂಕಾಲ ಈಡೇರಿಸ್ತಾ ಇಲ್ಲ. ಇವ್ರು ಏನು ಮಾಡಿದ್ರು ಈಡೇರಿಸ್ತಾ. ಈಗ ಏಕಾಏಕಿ ನಾನೇ ಹಿಂಗೆ ಏನಕ್ಕ ಇದು ಕಡೆ ಬಂದಾಗ ನಮ್ಮ ಆತ್ಮೀಯರು ಹಿಂಗೆ ಅಂದ್ರೆ ಏನಕ್ಕ ಹಿಂಗೆ ಪ್ಯಾಕ್ ಮಾಡ್ತಾಯಿದ್ರು ಅಂತ ತುಂಬ ಭಯ ಆಯಿತು. ಹೋಗಿ ನೋಡಿದಾಗ ಇಲ್ಲ ಹಿಂಗೆ ಶೋರೂಮ್ ಈಗ ಆಯಿತು, ಬೇರೆ ಡೀಲರಿಗೆ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾರೆ. ಬೇರೆ ಡೀಲರ್ ಫಸ್ಟ್ ತಂದು ಕುಣಿಸಿ ಓಪನ್ ಮಾಡಿ ಆಮೇಲೆ ಕ್ಲೋಸ್ ಮಾಡಲಿ, ಆಲ್ಟ್ರೇಟ್ ಮಾಡಿ. ಏಕಾಏಕಿ ಇವ್ರು ಕ್ಲೋಸ್ ಮಾಡಿ ಇವ್ರು ನಾಳೆಗೆ ಮಾಡ್ತಾರಂತ ಏನು ಗ್ಯಾರಂಟಿ? ಈಗ ಟಿ ವಿ ಎಸ್ ಕಂಪ್ನಿ ಬಗ್ಗೆ ಒಂದು ರೆಪ್ಯುಟೇಷನ್ ಇದೆ. ರೆಪ್ಯುಟೇಷನ್ ಇರ್ಬೇಕಾದ್ರೆ ಏಕಾಏಕಿ ಓನರ್ ಬರ್ತಾರೆ, ಡೀಲರ್ ಬರ್ತಾರೆ, ಓಕೆ, ಇದಕ್ಕೆ ಟಿ ವಿ ಎಸ್ ಕಂಪ್ನಿಯವರು ಉತ್ತರ ಕೊಡಬೇಕು. ಈಗ ಪರ್ಮಿಷನ್ ಕೊಟ್ಬಿಟ್ಟು ವರ್ಷ ಈಗಾಗಲೇ 3ನೇ ಬಾರಿ ಕ್ಲೋಸ್ ಆಗ್ತಾರೆ ತುಮಕೂರು. ಗಮನಕ್ಕೆ ತರಬೇಕು. ತುಮಕೂರಲ್ಲಿ ಏಕಾಏಕಿ 3ನೇ ಬಾರಿ. ಈ ಎಲೆಕ್ಟ್ರಿಷಿಯನ್ ಯಾರಿಗೇ ಆಗಲಿ ಒಬ್ರಿಗೆ ನಮಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಇವಿ ಗಾಡಿಯರಿಗೆ ಒಟ್ಟಾರೆ ನಮಗೆ ಈ ಥರ ಹಿಂಗೆ ಕ್ಲೋಸ್ ಮಾಡ್ತಾ ಇದ್ದೀವಿ, ನಿಮ್ಗೆ ನೆಕ್ಸ್ಟ್ ಹತ್ತೀವಿ ಅಂತ ಏನು ಇವ್ರ ಬಗ್ಗೆ ನಮ್ಗೆ ನಂಬಿಕೆನೂ ಇಲ್ಲ. ಯಾಕಂದರೆ ಫಸ್ಟ್ ಏನಾದ್ರು ಆಲ್ಟ್ರೇಟ್ ಮಾಡಿ ಕ್ಲೋಸ್ ಮಾಡಿ ನಮ್ಗೆ ನಂಬಿಕೆ ಬರುತ್ತೆ. ಮುಂಚೆ ಏಕೆ ಕ್ಲೋಸ್ ಮಾಡಿದ್ರೆ ನಾವೆಲ್ಲ ಹೋಗಬೇಕು? ಇನ್ನು ಅದ್ಯಾವಾಗ ಆಟೋ ಚಾಲಕರ ಆಕ್ರೋಶ ಹೆಚ್ಚಾಯಿತು. ಸ್ಥಳಕ್ಕೆ ಟಿವಿಎಸ್ ಶೋರೂಮ್ನ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ದೌಡಾಯಿಸಿದ್ರು. ಈ ವೇಳೆ ಶೋರೂಮ್ ಸಿಬ್ಬಂದಿ ಹಾಗೂ ಆಟೋ ಚಾಲಕರ ನಡುವೆ ಕೆಲಕಾಲ ವಾಗ್ವಾದವೇ ಏರ್ಪಟ್ಟಿತ್ತು. ನಾವು ಕಂಪನಿ ಕ್ಲೋಸ್ ಮಾಡ್ತಾ ಇಲ್ಲ, ಡೀಲರ್ಶಿಪ್ ಚೇಂಜ್ ಆಗಿದೆ, ಹೀಗಾಗಿ ಶೋರೂಮ್ ಅನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೇರೆ ಡೀಲರ್ ಮೂಲಕ ಕಾರ್ಯಾಚರಣೆ ಮುಂದುವರಿಯಲಿದೆ ಅಂತ ಮ್ಯಾನೇಜರ್ ತಿಳಿಸಿದ್ರು. ಆದರೆ ಈ ಬಗ್ಗೆ ಆಟೋ ಚಾಲಕರಿಗೆ ಯಾವುದೇ ಅಧಿಕೃತ ಮಾಹಿತಿ ನೀಡದೇ ಇದ್ದಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ನನ್ನ ಹೆಸರು ಪಾಂಡು ಅಂತ. ನಾನು ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವಿತ್ ಸೇಲ್ಸ್ ಆ್ಯಂಡ್ ಸರ್ವಿಸು. ಇವಾಗ ಇಲ್ಲಿ ಏನು ಜನ ಆಟೋ ಡ್ರೈವರ್ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಸೇರಿದ್ದಾರೆ ಅಂತಂದರೆ, ಇಲ್ಲಿ ಈಗ ಡೀಲರ್ ಬಂದು ಇದು ಚೇಂಜ್ ಆಗ್ತಾ ಇದ್ದಾರೆ, ರಿಪ್ಲೇಸ್ ಆಗ್ತಾ ಇದ್ದಾರೆ ಬೇರೆಯವರು. ಇದರಿಂದ ಇವಾಗ ಏನಿದೆಯೋ ಸ್ಟಾಕು ಪ್ರತಿಯೊಂದನ್ನು ಕ್ಲಿಯರೆನ್ಸ್ ಮಾಡಿಕೊಂಡು ಅಥವಾ ಆಡಿಟಿಂಗ್ ಮಾಡಿಕೊಂಡು ಬೇರೆ ಒಬ್ಬರು ಡೀಲರ್ ಬರ್ತಾ ಇದ್ದಾರೆ. ಬರೋ ಇದರಲ್ಲಿ ಈಗ ಕ್ಲೋಸ್ ಆಗ್ತಿದೆ ಅಂತ ಹೇಳಿ ರೂಮರ್ ಸ್ಟಾರ್ಟ್ ಆಗಿದೆ. ಈಗ ಅವ್ರು ಬೇರೆ ಯಾವಾಗ ಬರ್ತಾರೆ ನಮಗೂ ಏನು ಇಂಟಿಮೇಷನ್ ಇಲ್ಲ. ಸೊ ಈಗ ಇವರು ಸೇರಿರೋ ಉದ್ದೇಶ ಏನಂದರೆ, ಈಗ ಸಡನ್ನಾಗಿ ನೀವು ಸ್ಟಾಪ್ ಮಾಡಿದ್ರೆ ನಮಗೆ ಸರ್ವಿಸ್ ಪಾಯಿಂಟ್ ಎಲ್ಲಿ ಇದಾಗುತ್ತೆ. ಈಗ ನಾವು ಎಷ್ಟೆಲ್ಲ ಲಕ್ಷಗಟ್ಟಲೆ ಬಂಡವಾಳ ಹಾಕಿದ್ದೀವಿ, ಇಷ್ಟು ತಿಂಗಳಿಂದ EMI ಕಟ್ಟಿದ್ದೀವಿ, ನಮಗೆ ಒಂದು ಸರ್ವಿಸ್ ಕೊಡಿ ಅಂತ ಎಲ್ಲ ಆಟೋ ರಿಕ್ಷಾದವ್ರು ಕೇಳ್ತಿದ್ದಾರೆ. ಅದನ್ನು ನಾವು ಮ್ಯಾನೇಜ್ಮೆಂಟಿಗೆ ಹೇಳಿದ್ದೀವಿ. ಮ್ಯಾನೇಜ್ಮೆಂಟ್ ಅವರು ಏನು ಮಾಡಬೇಕು ಅಂತ ಅವರು ಒಂದು ಮುಗ್ದಿಲ್ಲ. ಅವ್ರು ಇನ್ನೂ ಈಗ ಆಲ್ರೆಡಿ ಎಲ್ಲ ಆಡಿಟಿಂಗ್ ತೊಗೊಂಡಿದ್ದಾರೆ, ಬಟ್ ಇನ್ನೂ ಫೈನಲ್ ನಮಗೂ ಏನೂ ಹೇಳಿಲ್ಲ ಇದು ಅಂತ. ಬಟ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಏನು ಮಾಡ್ತಾರೆ ಈಗ ಆಲ್ಟರ್ನೇಟಿವ್ ಅವ್ರನ್ನು ಥಿಂಕ್ ಮಾಡ್ತಾ ಇದ್ದಾರೆ. 6 ವರ್ಷ ಕೊಟ್ಟಿರ್ತೀರ ಅವರಿಗೆ. ಹೌದು. ಅವ್ರಿಗೆ ಮುಂದಿನ ದಾರಿ ಏನು ಅಂತ ಅವರು ಈಗ ಏನು ಹೇಳ್ತಾ ಇದ್ದಾರೆ, ಒಂದು ಬೇರೆ ಕಂಪ್ನಿ ಕಡೆಯಿಂದ ಇನ್ನೊಂದು ಆಲ್ಟರ್ನೇಟ್ ನಾವು ಏನಾರ ಮಾಡ್ಕೊಡ್ತೀವಿ ಅಂತ. ಇನ್ನೂ ಬೇರೆಯವ್ರು ಬಂದಿಲ್ಲ ಇಲ್ಲಿ ಇನ್ನೂ ಬಂದಿಲ್ಲ. ಆಲ್ರೆಡಿ ಹೊಸ ಡೀಲರ್ದು ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಅವ್ರದ್ದು ಕಂಪ್ಲೀಟ್ ಆಗೋಗಿದೆ. ಬಟ್ ಅವರು ಯಾವಾಗ ಬರ್ತಾರೆ ಅದ್ರದ್ದು ಇವರು ಏನು ಹೇಳಿಲ್ಲ ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮಗೂ ಏನೂ ಗೊತ್ತಿಲ್ಲ ಸರ್. ಇದು ನಮ್ದು ಅಲ್ಲ, ಇದು ನಾವು ಆ್ಯಸ್ ಎ ವರ್ಕರ್ ನಾವು ಅವ್ರು ಏನಕ್ಕೆ ಬಿಡಿಸ್ತಾ ಇದ್ದಾರೆ, ಏನು ಆಡಿಟಿಂಗ್ ಮಾಡ್ಕೊತಾ ಇದ್ದಾರೆ, ನಾವು ಏನೋ ಅವ್ರ ಮ್ಯಾನೇಜ್ಮೆಂಟಿಗೆ ಕೇಳೋಕ್ಕಾಗಲ್ಲ. ಯಾಕಂದರೆ ಅವರೆಲ್ಲ ಓಪನ್ ಮಾಡಿದ್ಮೇಲೆ ನಮಗೆ ಜಸ್ಟ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ನೋಡ್ಕೊಳ್ಳೋಕೆ ಕೊಟ್ಟಿದ್ರು, ನಾವು ಅದನ್ನು ನೋಡ್ಕೊತಿದ್ದೀವಿ. ಈಗ ಆಲ್ ಆಫ್ ಎ ಸಡನ್ ಅವರೆಲ್ಲ ಮಾಡ್ತಿದ್ದಾರೆ, ನಾವೇನು ಕ್ವಶನ್ ರೈಸ್ ಮಾಡೋಕ್ಕಾಗಲ್ಲ ಮ್ಯಾನೇಜ್ಮೆಂಟಿಗೆ. ಅದನ್ನು ಏನಿದೆಯೋ ಮ್ಯಾನೇಜ್ಮೆಂಟಿಂದ ಮಾಡ್ತಿದ್ದಾರೆ ಅಂತಲ್ಲ, ಅವರು ಆಡಿಟಿಂಗ್ ಎಲ್ಲ ತೊಗೊಂಡು ಪ್ರತಿಯೊಂದನ್ನು ಇದು ಮಾಡಿ ಏನು ಸರ್ವೆ ಮಾಡ್ತಿದ್ದಾರೋ ಏನು ನಮಗೆ ಅಪ್ಡೇಟ್ ಮಾಡ್ತಿಲ್ಲ. ಅವ್ರು ಹೇಳಿದ್ದು ನಾವೆಲ್ಲ ಆಡಿಟಿಂಗ್ ಮಾಡಿ ಸರ್ವೆ ಮಾಡಿ ಅದನ್ನು ಏನಿದೆಯೋ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಬೇರೆ ರೀತಿಯಲ್ಲಿ ಇದಾಗ್ತಾ ಇದೆ, ಬರ್ತಿದೆ. ಈಗ ಆಟೋದವರಿಗೆ ಎಲ್ಲರಿಗೂ ನಮ್ಮ TVS ಇಂದ ಏನು ತೊಗೊಂಡಿದ್ದಾರಲ್ಲ ಅವ್ರಿಗೆಲ್ಲ ತಿಳಿದಿದೆ ಬೇರೆ ರೀತಿಯಲ್ಲಿ. ಸರ್ವಿಸ್ ಬಂದು ಇವಾಗ TVS ಇಂದ ಏನು ಮಾಡ್ತಾರೆ, ಈಗ ಆಲ್ರೆಡಿ ಥರ್ಡ್ ಪಾರ್ಟಿಯಿಂದ ಒಂದು ಸರ್ವಿಸ್ ಇದೆ. ಬಟ್ ಇವ್ರು ಇಲ್ಲಿ ಭರವಸೆ ಕೊಟ್ಟಿರ್ತಾರೆ, ಇಲ್ಲಿ ತಗೊಂಡಿರ್ತಾರೆ ಸರ್. ಈಗ ನಾನು ಒಬ್ಬ ಎಂಪ್ಲಾಯ್ ಸರ್, ನಾನು ಭರವಸೆ ಏನಿದೆಯೋ ಮ್ಯಾನೇಜ್ಮೆಂಟ್ ನನಗೇನು ಕೊಡುತ್ತೋ ನಾನು ಅವ್ರಿಗೆ ಕೊಡಬೇಕು. ಬಟ್ ವಿರೋಧ ಬರ್ತಾ ಇದೆ, ಗಮನಕ್ಕೆ ತಂದ್ರೆ ಅವ್ರು ಏನಂದ್ರು? ಈಗ ಗಮನಕ್ಕೆ ತಂದಿದ್ದೀವಿ, ಅವರು ಮಾತಾಡ್ತಿದ್ದಾರೆ ಸರ್. TVS ಕಂಪ್ನಿ ಜೊತೆ ಮಾತಾಡ್ತಿದ್ದಾರೆ, ಅವರು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಿದ್ದಾರೆ. ಈಗ ತುಂಬ ವಿರೋಧ ಆಗ್ತಿದೆ, ಗಾಡಿಗಳೆಲ್ಲ ಈಗ ಇಲ್ಲೇ ಬಿಟ್ಟು ಹೋಗ್ತೀವಿ, ನೀವೇನಿದೆಯೋ ನೀವೇ ತೊಗೊಂಡ್ಬಿಟ್ಟು ನಮಗೇನಿದೆಯೋ ಇದು ಮಾಡಿ ಅಂತ ಈಗ ಅವರು ಮಾತಾಡ್ತಿದ್ದಾರೆ. ಬಟ್ ಇನ್ನೂ ಏನೋ ಫೈನಲ್ ರಿಸಲ್ಟ್ ಬಂದಿಲ್ಲ, ನೋಡ್ತಾ ಇದ್ದೀವಿ ಸರ್ ಏನು ಬರುತ್ತೆ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಇನ್ನು ತುಮಕೂರಿನಲ್ಲಿರುವ ಏಕೈಕ ಟಿವಿಎಸ್ ಎಲೆಕ್ಟ್ರಿಕ್ ಆಟೋ ಶೋರೂಮ್ ಈ ರೀತಿ ಮುಚ್ಚಿದ್ರೆ ಸರ್ವಿಸ್, ಗ್ಯಾರಂಟಿ, ರಿಪೇರಿ ಎಲ್ಲಿಗೆ ಹೋಗಬೇಕು ಅನ್ನೋ ಗೊಂದಲ ಆಟೋ ಚಾಲಕರಲ್ಲಿ ಹೆಚ್ಚಾಗಿದೆ. ಹೊಸ ಡೀಲರ್ ಬರುವವರೆಗೂ ಯಾವುದೇ ಕಾರಣಕ್ಕೂ ಶೋರೂಮ್ ಮುಚ್ಚಬಾರದು ಅಂತ ಆಟೋ ಚಾಲಕರು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಆಟೋ ಚಾಲಕರ ಪ್ರತಿಭಟನೆ ಬಳಿಕವಾದರೂ ಶೋರೂಮ್ ಕಾರ್ಯನಿರ್ವಹಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.